ಯತಿಗಳ ರೂಪದಲ್ಲಿ ನಾನು ಜನ್ಮವನ್ನು ತಾಳಿ ಆ ಒಂದು ಸನಾತನ ಧರ್ಮದ ಉಳಿವಿಗೆ ನಾನು ಇಲ್ಲಿ ಈ ಪೀಠದಲ್ಲಿ ಕೂತ್ಕೊಂತೀನಿ ಅನ್ನುವುದು ಒಂದು ವಿಶೇಷವಾಗಿರುವಂತಹ ಪರಮಾತ್ಮನಲ್ಲಿರುವಂತಹ ಒಂದು ಶಕ್ತಿ. ಇದೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವಂತಹ ಒಂದು ವಿಚಾರ. ಆದಿತ್ಯಾತ್ಮಕ ರುದ್ರಾಯೇದನ್ನ ಮಮ ಅಂತ ಹೇಳಿದ್ವಿ. ಆದಿತ್ಯ ಅಂದ್ರೆ ವಿಷ್ಣು, ರುದ್ರ ಅಂದ್ರೆ ಗೊತ್ತಿದೆ ಈಶ್ವರ. ವಿಷ್ಣು ಮತ್ತು ಈಶ್ವರನ ಮಿಲನವಾಗಿ ಆದಿತ್ಯಾತ್ಮಕ ರುದ್ರಾಯೇದನ್ನ, ಆದಿತ್ಯನ ಆತ್ಮವು ರುದ್ರನಾಗಿದ್ದಾನೆ. ಮತ್ತೆ ಸೂರ್ಯ ಮತ್ತು ಅಗ್ನಿ ಎನ್ನುವುದ ಸಾಕ್ಷಾತ್ ಅಗ್ನಿಯೇ ಇಲ್ಲಿದ್ದಾನೆ. ಅಗ್ನಿಯಲ್ಲಿ ಅಂದ್ರೆ ಹಗಲಿನ ಪ್ರಧಾನ ದೇವತೆ ಮತ್ತು ರಾತ್ರಿಯ ಪ್ರಧಾನ ದೇವತೆ, ನಮ್ಮ ಜೀವನಕ್ಕೆ ಅವಶ್ಯಕವಾಗಿರುವಂತಹ ಎರಡು ಪ್ರಧಾನ ದೇವತೆಗಳು ಕೂಡ ಶಿವ ಮತ್ತು ವಿಷ್ಣುವಿನ ರೂಪದಲ್ಲಿ ಒಂದು ವ್ರೀಹಿ ಅಂದ್ರೆ ವಿಶೇಷವಾಗಿರುವಂತಹ ಈಶ್ವರನ ಒಂದು ಶಕ್ತಿಯಿಂದ ಉತ್ಪತ್ತಿಯಾಗಿರುವುದೇ ಬದ್ಧ. ವಿಷ್ಣುವಿನ ಈ ಶಕ್ತಿಯಿಂದ ಉತ್ಪತ್ತಿಯಾಗಿರುವುದೇ ತಿಲ, ಎಳ್ಳು. ವಿಷ್ಣುವಿನ ಬೆವರಿನಿಂದ ಹುಟ್ಟಿದ್ದು ಎಳ್ಳು, ವಿಷ್ಣುವಿನ ಕೂದಲಿನಲ್ಲಿ ಹುಟ್ಟಿದ್ದು ದರ್ಭೆ. ಇಲ್ಲೂ ಕೂಡ ದ್ರವ್ಯದಲ್ಲಿಯೂ ಕೂಡ ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಆದಿತ್ಯಾತ್ಮಕ ರುದ್ರಾಯೇದನ್ನ ಮಮ. ಆದಿತ್ಯ ಮತ್ತು ಅವನ ಸಂಘಟನಾದಂತಹ ರುದ್ರನು ಇವೆರಡೂ ಶಿವಾಯ ವಿಷ್ಣುರೂಪಾಯ ಸೇರಿ ಹಗಲಿನ ದೇವತೆ ಮತ್ತು ರಾತ್ರಿಯ ದೇವತೆ ಅಗ್ನಿಯ ಪ್ರಧಾನವಾಗಿ ಎಲ್ಲಾ ದೇವತೆಗಳಿಗೂ ಅಗ್ನಿಯು ಪೋಸ್ಟ್ ಮ್ಯಾನ್ ಆಗಿರುವುದರಿಂದ ಅವನಿಗೆ ನಾನು ದೇವತೆಗಳ ಪ್ರಧಾನವಾಗಿರುವಂತಹ ಆದ್ಯದಿಂದ ಈ ದ್ರವ್ಯವನ್ನೆಲ್ಲವನ್ನೂ ಕೂಡ ಮಿಶ್ರಣ ಮಾಡಿ ಜಗತ್ಸರ್ವಂ ದೇವತಾನಾಂ ಮಂತ್ರಾದೀನಾಂ ತನ್ಮಂತ್ರಂ ಬ್ರಾಹ್ಮಣಾದೀನಾಂ, ಏನು ಗುರುಗಳಿಂದ ಪಡೆದಂತಹ ವಿಪ್ರೋತ್ತಮರಾದಂತಹ ಬ್ರಾಹ್ಮಣರಲ್ಲಿ ಅಡಗಿರುವಂತಹ ಮಂತ್ರದಿಂದ ಇವೆಲ್ಲವನ್ನೂ ಕೂಡ ಮಂತ್ರ ಪುರಸ್ಸರವಾಗಿ ನಾನು ನಿನಗೆ ಅರ್ಪಣೆಯನ್ನು ಮಾಡಿದ್ದೇನೆ. ಒಂದು ಪತ್ರ ಮಂತ್ರರಹಿತವಾಗಿ ನೀನೇನಾದರೂ ಈ ಹೋಮವನ್ನ ಮಾಡಿದರೆ ಅವೆಲ್ಲವೂ ಕೂಡ ಅಧರ್ಮವು ಸ್ಥಾಪನೆಯಾಗುತ್ತೆ, ರಾಕ್ಷಸರಿಗೆ ಹೋಗುತ್ತೆ ಅನ್ನುವಂತಹ ಒಂದು ವಿಚಾರವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಸಂಕ್ಷಿಪ್ತವಾಗಿ ವಿಚಾರವನ್ನು ತಿಳಿಸಿದ್ದೀನಿ. ಗುರುಗಳ ಮುಂದಿನ ಎಲ್ಲ ಕಾರ್ಯಕ್ರಮಗಳು